ಇವತ್ತು ಮಹಾತ್ಮ ಗಾಂಧೀಜಿಯವರು 100 ವರ್ಷದ ಹಿಂದೆ ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿದ್ರು. ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು 100 ವರ್ಷದಿಂದ ವಹಿಸಿದ್ರು. ನಾವು ಕೂಡ 100 ವರ್ಷ ಒಂದು ವರ್ಷದಿಂದ ಬಂದು ಇಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಗಾಂಧಿ ಭಾರತ ಅವರ ಉದ್ದೇಶ ಸ್ವಚ್ಛತವನ್ನ ಕಾಪಾಡಬೇಕು ಅಂತ, ನಮ್ಮ ಪರಿಸರವನ್ನ ಕಾಪಾಡಬೇಕು ಅಂತ, ಅವರ ಮಾರ್ಗದರ್ಶನ ಕಾಪಾಡಬೇಕು ಅಂತ. ಸೊ ಹಂಗೆ ನಿಮ್ಗೆ ನಮ್ಗೆಲ್ಲ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಾವೆಲ್ಲ ಧರ್ಮ ಎಲ್ಲ ಕೂಡ ನಂಬಿಕೆ ಇದ್ದೀವಿ. ಯಾವುದೇ ಜಾತಿ ಎಲ್ಲ ಧರ್ಮ ನಮ್ಗೆಲ್ಲ ಒಂದೇ. ಇವತ್ತು ನಾವೆಲ್ಲ ನಿಮ್ಗೆ ಒಂದು ಸಿಕ್ಕಿರುವಂತ ಅವಕಾಶದಲ್ಲಿ ಈ ನಮ್ಮ ಪರಿಸರವನ್ನ ಕಾಪಾಡಲಿಕ್ಕೆ, ಹಸಿರನ್ನ ಇಡಲಿಕ್ಕೆ, ಸ್ವಚ್ಛತಾ ನಗರವನ್ನ ಕಾಪಾಡಿಕೊಂಡು ಒಳ್ಳೆ ಹೆಸರನ್ನ ಇದನ್ನ ಈಗಾಗಲೇ ಈ ಸಿಟಿಗೆ ಬೇಕಾದಷ್ಟು ಹಣ ಕೂಡ ನಮ್ಮ ಕೆಲವು ಸ್ಕೀಮ್ಗಳಲ್ಲಿ ಅದೊಂದು ಸ್ಕೀಮ್ ಮಾಡಿದ್ವಿ. ನಮ್ಮ ಬೈತಿ ಸುರೇಶ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದ್ಮೇಲೆ ಸುಮಾರು ಈ ಸಿಟಿಗೆ ಸುಮಾರು 200 ಕೋಟಿ ರೂಪಾಯಿ ಕೂಡ ಅನೇಕ ಯೋಜನೆಗಳಿಗೆ ಈ ನಗರಕ್ಕೆ ಕೊಟ್ಟಿದ್ದಾರೆ. ಮುಂದೆ ಕೂಡ ಇದಕ್ಕೆ ನಾವು ಇಡೀ ಸರ್ಕಾರ ನಿಮ್ಮನ್ನ ಒಟ್ಟಾಗಿಡಬೇಕು, ಶುದ್ಧವಾಗಿಡಬೇಕು, ಅಭಿವೃದ್ಧಿ ಮಾಡಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು. ಇದು ಸೆಕೆಂಡ್ ಕ್ಯಾಪಿಟಲ್, ಕರ್ನಾಟಕಕ್ಕೆ 2ನೇ ರಾಜಧಾನಿ ಅಂತೇಳಿ ನಾವೆಲ್ಲ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಈ ಸಿಟಿಗೆ ಇನ್ನ ಬಹಳ ಭವಿಷ್ಯ ಇರ್ತದೆ. ನಾವು ನೀವೆಲ್ಲ ಕೈ ಜೋಡಿಸೋಣ, ಹೆಜ್ಜೆ ಹಾಕೋಣ. ಇವತ್ತು ನೀವೇನು ಇಲ್ಲಿ ಓಡ್ಲಿಕ್ಕೆ ಬಂದಿದ್ದೀರಿ. ನಾನು ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ಕ್ರಾಸ್ ಕಂಟ್ರಿ ಓಡ್ತಿದ್ದೆ, 14 ಕಿಲೋಮೀಟರ್ ಓಡ್ತಿದ್ದೆ. ಈಗ ವಯಸ್ಸಾಗೋಗಿದೆ, ಬಟ್ ಸ್ಟಿಲ್ ಮೈ ಹಾರ್ಟ್ ಈಸ್ ಯಂಗರ್ ಲೈಕ್ ಯು. ಐ ಆಲ್ಸೋ ಜಾನ್ ಹ್ಯಾಂಡ್ಸ್. ನನ್ಗೆ ಎಷ್ಟಾಗ್ತದೋ ಓಡ್ತೀನಿ, ನಾನು ನಡೀತೀನಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬೆಳಗಾಂ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.